ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ನಿಮಿತ್ತ ಪೂರ್ವಭಾವಿ ಸಭೆಯನ್ನು ಹಮ್ಮಿಕೊಂಡಿದ್ದು, ಈ ಸಭೆಯನ್ನು ಅಧ್ಯಕ್ಷತೆಯನ್ನು ಮಾನ್ಯ ಸಿಪಿಐ ಸಾಹೇಬರು ವಹಿಸಿಕೊಂಡಿದ್ದು, ವೇದಿಕೆ ಮೇಲೆ ಹಾಸಿರುವಂಥ ಶ್ರೀ ಮಹೇಶ್ ಹಟ್ಟಿಹೊಳಿ ಅವರೇ, ಶ್ರೀ ದಿಲೀಪ್ ಹೊಸಮನಿ ಅವರೇ, ಗೊತ್ತು ಕೋಳಿ ಅವರೇ, ಮಂಜು ಮೊಡಿ ಅವರೇ, ಹಾಗೂ ಕರ್ನಿಂಗ್ ವಕೀಲರೇ, ಹಾಗೂ ದಸ್ಗೀರ್ ಚೇರ್ನಿ ಅವರೇ, ಪ್ರಕಾಶ್ ಮೇಲಕ್ಕೆ ಅವರೇ, ಟ್ರೈನಿಂಗ್ ಸಮಕ್ನವರವರೇ, ಹಾಗೂ ನಮ್ಮ ಸಂಕೇಶ್ವರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ಹಳ್ಳಿಗಳ ಪದಾಧಿಕಾರಿಗಳೇ, ಮಾಧ್ಯಮ ಮಿತ್ರರಿಗೆ ಇವತ್ತಿನ ಸಭೆಗೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಂಗಳವಾರ ದಿನಾಂಕ 14 ಏಪ್ರಿಲ್ 2026ರಂದು ನಡೆಯಲಿರುವ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಜಯಂತಿ ಆಚರಣೆ ಕುರಿತು ಇಂದು ಶನಿವಾರ 11 ಏಪ್ರಿಲ್ 2026ರಂದು ಸಂಜೆ ಶಾಂತತಾ ಸಭೆಯನ್ನು ಸಿಪಿಐ ಸಾಹೇಬರಾದ ಶ್ರೀ ಶಿವಶರಣ್ ಔಜೆ ಅವರ ಅಧ್ಯಕ್ಷತೆಯಲ್ಲಿ ಸಂಕೇಶ್ವರ ಪೊಲೀಸ್ ಠಾಣೆ ವ್ಯಾಪ್ತಿಗೆ ಬರುವ ಸಂಕೇಶ್ವರ ಪಟ್ಟಣ ಸೇರಿದಂತೆ ಎಲ್ಲ ಗ್ರಾಮಗಳ ಮುಖಂಡರ ಶಾಂತತಾ ಸಭೆಯನ್ನು ತೆಗೆದುಕೊಳ್ಳಲಾಗಿತ್ತು. ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತಿ ಆಚರಣೆ ಕುರಿತು ಸಲಹೆ ಸೂಚನೆ ಬಗ್ಗೆ ಚರ್ಚೆ ನಡೆದವು. ಶಾಂತಿಯುತವಾಗಿ ಆಚರಣೆ ಮಾಡಲು ವಿನಂತಿಸಲಾಯಿತು. ಜಿಲ್ಲಾ KDP ಸದಸ್ಯ ಬಸವರಾಜ್ ಕೋಳಿ, ಮುಖಂಡರಾದ ಪ್ರಕಾಶ್ ಮೈಲಾಕೆ, ದಸ್ತಗೀರ್ ತೇರ್ನಿ, ಕಂದಾಯ ತಾಲೂಕಾ ನೋಟ್ರಿ ವಿಕ್ರಮ್ ಕರ್ನಿಂಗ್, ದಿ ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ನಿರ್ದೇಶಕ ದಿಲೀಪ್ ಹೊಸಮನಿ, ಮುಖಂಡರಾದ ರವೀಂದ್ರ ಕರ್ನಿಂಗ್, ವಕೀಲರಾದ ಸುರೇಶ್ ಮಂಜುನಾಥ್ ಮರಡಿ, ಮಹೇಶ್ ಹಟ್ಟಿಹೊಳಿ, JDS ಮುಖಂಡರಾದ ಶಿವ ಸಮಕನವರ್, ಉದಯ್ ಕರ್ನಿಂಗ್, ಮಹಂತೇಶ್ ಕಾಂಬ್ಳೆ, ಕಿರಣ್ ಕಾಂಬ್ಳೆ, ಆಕಾಶ್ ಕಿರಿಮನಿ, ಮಂಗಲ್ ಸುರೇಶ್ ಮಾನೆ, ಸೋಮನಾಥ್ ನಾಯ್ಕ್, ಸಂತೋಷ್ ಸತ್ನಾಯ್ಕ್, ವಿಜಯ್ ವಾಜ್ರೆ, ಶಿವರಾಜ್ ಪೂಜಾರಿ, ತಾನಾಜಿ ಕಾಂಬ್ಳೆ, ರಾಕೇಶ್ ಜೈಕರ್, ವಿಜಯ್ ಹುಲ್ಲೆ, ಆನಂದ್ ಬಕ್ಕಾಯಿ ಮತ್ತು ಅನೇಕ ಮುಖಂಡರು, ಕಾರ್ಯಕರ್ತರು, ಅಭಿಮಾನಿಗಳು ಹಾಗೂ ಪೊಲೀಸ್ ಸಿಬ್ಬಂದಿಯವರು ಉಪಸ್ಥಿತರಿದ್ದರು. PSI ಉಮೇಶ್ ಶೆಟ್ಟಿನವರ್ ಸ್ವಾಗತಿಸಿ ವಂದಿಸಿದರು. ತೇಜ್ ಪ್ರಭು ನ್ಯೂಸ್, ಸಂಕೇಶ್ವರ್. ಪ್ರತಿ ಗ್ರಾಮದಲ್ಲೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನು ಬೇರೆ ಬೇರೆ ದಿನಾಂಕಗಳಿಂದ ಕೇವಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನು ಏಪ್ರಿಲ್ 14ಕ್ಕೆ ಸೀಮಿತ ಮಾಡಿದೆ. ನಮ್ಮ ಸಮುದಾಯ ಪೂರ್ತಿ ಏಪ್ರಿಲ್ ತಿಂಗಳಲ್ಲಿರುವಂಥ ಎಲ್ಲ ರೀತಿಯಾದಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾರೆ. ಕೇವಲ ದಲಿತ ಸಮುದಾಯ DJ ಹಚ್ಚಿ ಕುಣಿತು ಮಾತ್ರ ಮಾಡೋದಿಲ್ಲ, ಅಲ್ಲಿ ಆಗುವಂಥ ಕಾರ್ಯಕ್ರಮಗಳು ಕೂಡ ಅದನ್ನು ಯಾರು ಗಮನಕ್ಕೆ ತೋರೋದಿಲ್ಲ. ಯಾಕಂದರೆ ಪ್ರತಿ ಹಳ್ಳಿಯಲ್ಲೂ ಕೂಡ ನಮ್ಮ ಸಂಕೇಶ್ವರದಲ್ಲಿ ಮೊನ್ನೆ ನೋಡಿರ್ಬೋದು 200ರಿಂದ 300 ವಿದ್ಯಾರ್ಥಿಗಳು ಬಂದು ಒಂದು ನಿಬಂಧ ಸ್ಪರ್ಧೆಯಲ್ಲಿ ಭಾಗವಹಿಸಿದರು. ಅದೇ ರೀತಿಯಾಗಿ ಪಕ್ಕದ ಹಳ್ಳಿಯಲ್ಲೂ ಕೂಡ ಬೇರೆ ಬೇರೆ ವಿದ್ಯಾರ್ಥಿಗಳಿಗೂ ಏನು ಶಿಕ್ಷಣದಲ್ಲಿ ಒಂದು ತಮ್ಮ ಅತ್ಯುತ್ತಮ ಸಾಧನೆಯನ್ನು ಗೈದಂಥ ವಿದ್ಯಾರ್ಥಿಗಳಿಗೆ ಸತ್ಕಾರ ಆಗಿರ್ಬೋದು, ಮಹಿಳೆಯರಿಗೆ ರಂಗೋಲಿ ಸ್ಪರ್ಧೆ ಅಂತರಾಗಿರ್ಬೋದು, ಅದ್ರ ಜೊತೆಗೆ ಒಂದು ಕಾರ್ಯಕ್ರಮವನ್ನು ಇಟ್ಟುಕೊಂಡು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನು ನಮ್ಮ ಸಮುದಾಯದ ಯುವಕರಲ್ಲಿ ಹಾಗೂ ಮಹಿಳೆಯರಲ್ಲಿ ಹೆಚ್ಚೆಚ್ಚು ಅದನ್ನು ಜಾಗೃತಿ ಮಾಡುವಂಥ ಕಾರ್ಯಕ್ರಮವೂ ಕೂಡ ಇರ್ತವೆ. ಆ ಎಲ್ಲ ಕಾರ್ಯಕ್ರಮಕ್ಕೂ ಕೂಡ ತಮ್ಮ ಇಲಾಖೆಯ ಸೂಕ್ತ ಬಂದೋಬಸ್ತೆಯನ್ನು ಪ್ರತಿ ವರ್ಷವೂ ತಾವು ಕೂಡ ನೀಡುತ್ತಾ ಬಂದಿದ್ದೀರಿ. ಇದು ವರ್ಷವೂ ಕೂಡ ನೀಡ್ರಿ. ಆದ್ರೆ ಇವಾಗ ಬಂದಿರೋದು ಒಂದೇ ಒಂದು ಸಮಸ್ಯೆ ಏನಪ್ಪಾ ಅಂತಂದ್ರೆ ಟೋಲ್ವಿ ಹಚ್ಚಕ್ಕೆ ಕೊಡ್ತಿರೋ ಇಲ್ಲೂ ಒಂದೇ ಎಲ್ಲ ಕಡೆ ಪ್ರಕಾಶನ ಹೇಳಿದಂಗ ಎಲ್ಲ ಕಡೆ ಬಂದಿರೋ ಸಮಸ್ಯೆ ಅದ. ಅದಕ್ಕೊಂದು ಕೆಲವೊಂದು ಯುವಕರು ಹೇಳಿದ್ರು, ಇಲ್ಲಪ್ಪ ಇವತ್ತು ಕಮಿಷನರೇಟ್ ವ್ಯಾಪ್ತಿಯಲ್ಲಿ 2 ಬೇಸು 2 ಟಾಪ್ದಲ್ಲಿ ಕೊಡ್ತಾ ಇದ್ದಾರೆ, ನಮ್ಮ ಗ್ರಾಮೀಣ ಭಾಗದಲ್ಲಿ ಯಾಕೆ ಕೊಡುವಾರು, ಸಿಟಿ ಭಾಗದಾಗ ಕೊಡ್ತಾರು, ನಮ್ಮ ಭಾಗದಾಗ ಯಾಕೆ ಕೊಡೋದಿಲ್ಲ. ಅದ್ರ ಜೊತೆಗೆ ಮತ್ತೊಂದು ಏನಾಗ್ತಾವ ಅಂದ್ರೆ ಸರ್, ಇವತ್ತು ನೀವು ಬೇಡ ಅನ್ನೋದ್ರೆ ನಾವು ಕಾನೂನು ಪಾಲನೆ ಮಾಡ್ತೇವೆ. ಯಾಕಂದರೆ ಕಾನೂನಕ್ಕೆ ಅತಿ ಹೆಚ್ಚಾದಂಥ ಗೌರವ ಕೊಡೋದು ನಮ್ಮ ಸಮುದಾಯ. ಯಾಕಂದರೆ ಬಾಬಾ ಸಾಹೇಬರ ಸಂವಿಧಾನಕ್ಕೆ ಬರೆದಿರೋ ವಿಚಾರದಿಂದ ಪ್ರತಿಯೊಂದು ಹೆಜ್ಜೆನೂ ನಾವು ಕಾನೂನಾತ್ಮಕವಾಗಿ ವಿಚಾರ ಮಾಡಿ ಇಡ್ತಿರ್ತೀವಿ. ಅದ್ರ ಜೊತೆಗೆ ನೀವು ಬೇಡ ಅಂದ್ರೆ ನಾವು ಹಚ್ಚೋದಿಲ್ಲ. ಆದರೆ ಒಂದೇ ಒಂದು ಅಭಿಪ್ರಾಯ ಏನಪ್ಪಾ ಅಂತಂದ್ರೆ, ವೈಯಕ್ತಿಕ ಕಾರ್ಯಕ್ರಮಗಳು ಬಂದು ಅಂದ್ರೆ ಈಗ ಯಾರೋ ಒಬ್ಬರು ಮದುವೆ ಸಕ್ಷಮ ಮಾಡಲಿಕ್ಕೆ ಬಯಸಿದ್ದೇನೆ. ಈಗ ಮೊಟ್ಟ ಮೊದಲು ಹೇಳ್ಬೇಕಂದ್ರೆ, ಹಳ್ಳಿ ಒಳಗೆ ನಮ್ಮ ಅಂಬೇಡ್ಕರ್ ಜಯಂತಿಗೆ ಲೈಟೇ ಇರೋಂಗಿಲ್ಲ. ಆಗ ಅಂಬೇಡ್ಕರ್ DJ ಹಂಗೆ ಹಚ್ಬೇಕು ಕೇಳ್ಬೋದು. ಅದಕ್ಕೆ ಮೊದಲು ನಂಗೆ ರಿಕ್ವೆಸ್ಟ್ ಅದ ಎಲ್ಲ ದಲಿತರ ಕಡೆ, ಅಂಬೇಡ್ಕರ್ ಜಯಂತಿ ಬಂದಾಗ 24 ತಾಸು ಲೈಟ್ ಬಿಡಬೇಕು ಮತ್ತು DJ ಹಚ್ಚಬೇಕು. ಯಾಕೆ ಹಚ್ಚಬೇಕು ಅದು ಹೇಳ್ತೀನಿ. ಈಗ ಸಾಹೇಬ್ರ ಮದುವೆ ಆಗಲು ಹತ್ತಬೇಕಂತ DJ ಚೆಲ್ಬೇಕಂತ ದುಂಬಡಿ ಹಾಕ್ತಾರೆ. ಆದ್ರೆ ನಮ್ಮ ಅಂಬೇಡ್ಕರ್ ಸಂಬಂಧ ನಮಗೆ ಆ ಹುರುಪು ಅದ, ನಮಗೂ ಸ್ವಲ್ಪ ಅಭಿಮಾನ ಅದ, ನಮಗೂ DJ ಹಚ್ಚಕ್ಕೆ ಪರ್ಮಿಷನ್ ಬೇಕೇ ಬೇಕು.
ಯಾಕೆ ಬೇಕಂದ್ರೆ ನೋಡ್ರಿ, ಇವತ್ತು ಮದುವೆ ಸಮಾರಂಭ ಅಲ್ಲಿ ಊರು ಸಿಗ್ತೈತಿ ಏನು ಸಿಗ್ತೈತಿ ಅಂತ ಅವ್ರಿಗೆ ಅಷ್ಟೇ ಮಹತ್ವ ಕೊಡ್ತೇವೆ. ನಮ್ಮ ಅಂಬೇಡ್ಕರ್ ಜಯಂತಿ ಸಂವಿಧಾನ ಬರೆದಂಥ ವ್ಯಕ್ತಿ, ಇಡೀ ಜಗತ್ತಿಗೆ ಬೇಕಾದಂಥ ವ್ಯಕ್ತಿ ಅಂಬೇಡ್ಕರ್ ಸಾಹೇಬರು. ಅಂಥವ್ರಿಗೆ ನಾವು DJ ಹಚ್ಚಿ ನಾವು ಮೆರವಣಿಗೆ ಮಾಡಲಿಲ್ಲ ಅಂದ್ರೆ ನಮ್ದೇನು ಕಿಮ್ಮತ್ತು ಉಳಿತು ಹೇಳಿ ನೋಡೋಣ ನೀವು. ಅದಕ್ಕೆ ಅದೊಂದು ದಿವಸ ಮಾತ್ರ ಬೆಳಗಾವಿ SP ಆಗಲಿ ಕಮಿಷನರ್ ಆಗಲಿ ಎಲ್ಲರೂ ಬೇಕಾದಲ್ಲಿ ನಾವು ತಿಳಿಸಿ ದಲಿತರೆಲ್ಲ ಒಕ್ಕಟ್ಟಿದಿಂದ ಫಸ್ಟ್ ಮೊದಲು ನಾವು ನಮ್ಮ ಅಂಬೇಡ್ಕರ್ ಸಂಬಂಧ DJ ಹಚ್ಚಲಿಕ್ಕೆ ಪರ್ಮಿಷನ್ ಕೊಡಬೇಕು. ಪರ್ಮಿಷನ್ ಕೊಟ್ಟಾಗ ನಾವು ಅಂಬೇಡ್ಕರ್ ಜಯಂತಿ ಚೆಂದಾಗಿ ಆಚರಿಸಿವಿ ಅಂತೇಳಿ ನಾನೊಂದು 4 ಮಾತು ಮಾತಾಡಿ ಬದಲಾವಣೆ ಮಾಡಿ ಏನಾದ್ರು ಕಂಡೀಷನ್ಗಳು ಕೊಡಾಕ್ತಾರೆ, ಅನುಕೂಲ ಆಗ್ತದೆ. ಇನ್ನೊಂದ್ಸಲ ಯಾಕಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಜಯಂತಿ ವಿಶ್ವದಾದ್ಯಂತ ಮಾಡ್ತಾ ಇರ್ಬೇಕಾದ್ರೆ ಒಂದು ಸ್ವಲ್ಪ ಏನೋ DJ ಒಂದು ಸ್ವಲ್ಪ ಇಲ್ಲಂದ್ರೆ ಒಂದು ಸ್ವಲ್ಪ ಅಪೂರ್ಣ ಆಗಬಾರ್ದು. ಭಾಳ ವಿಜೃಂಭಣೆಯಿಂದ ಮಾಡ್ತಕ್ಕಂಥ ಒಂದು ಹುಟ್ಟದ ಅವ್ರ ಜನ್ಮ ದಿನಾಚರಣೆ, ಅದಕ್ಕೆ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ತಿಳ್ಕೊಳ್ತಾರೆ. ನಿಯಮಾನುಸಾರ ಏನಾದ್ರು ಷರತ್ಬದ್ಧವಾಗಿ ಕೊಡೋದಾದ್ರೆ ಕೊಡು ಅಂತೇಳಿ ನಮ್ಮನ್ನು ಕೈ ಮಾಡಿದ್ವಿ. ಷರತ್ಬದ್ಧವಾಗಿ ನಿಯಮಾನುಸಾರ ಜಯಂತಿ ಅಂತೂ DG ಬಗ್ಗೆ ಅಂತೂ ಸುಪ್ರೀಂ ಕೋರ್ಟ್ ಆದೇಶ ಇತ್ತು. ಅದು ಬೇರೆ ಟಾಪ್ ಹತ್ರ ಏನು ಹೇಳ್ತೀವಿ ಅದಂತೂ ಎಲ್ಲೂ ಪಾಲನೆ ಆಗಲಿಲ್ಲ. ಆ ವಿಷಯ ಬೇರೆ. ಆದರೆ ಈಗ ಮಾನ್ಯ SP ಸಾಹೇಬರು ಒಂದು ಆದೇಶ ಕಳಿಸಿದಾರೆ. ಅದೆಲ್ಲರೂ ಫೇಸ್ಬುಕ್ದಾಗ ಯೂಟ್ಯೂಬ್ದಾಗ ಎಲ್ಲರೂ ನೋಡತ್ತಾರ ಅದನ್ನು. ಆದರೆ ಒಂದು ಏನೋ ಮತ್ತೆ ಪರ್ಮಿಷನ್ ಕೊಡತ್ತಾರ ಅಂತ ಹೇಳಿದ್ರೆ ಗೊಂದಲ ಹಳ್ಳ್ಯಾಗ ಏನು ಗೊಂದಲ ಸೃಷ್ಟಿಯಾಗೈತೆ ಅಂತಂದ್ರೆ ಮತ್ತೆ ಪರ್ಮಿಷನ್ ಕೊಡತ್ತಾರ ಅಂತ ಈಗ ಚರ್ಚೆ ಆಗೈತೆ. ಅದಕ್ಕೆ ಆಲ್ರೆಡಿ ಬುಕ್ಕು ಆಗತ್ತವ್ರೆ ಹಳ್ಳಿಗಳ್ದಾಗ. ಬುಕ್ ಆಗೋದು ಬುಕ್ ಆಗೋಕ್ಕಿಂತ ಮುಂಚೆನೇ ಸ್ವಲ್ಪ ತಾವು ಏನೈತೆ ಅನ್ನೋದು ಸ್ವಲ್ಪ ಹಳ್ಳಿಗೆ ಎಲ್ಲ ಪ್ರತಿ ಹಳ್ಳಿಗೆ ಸಂದೇಶಗಳು ಮುಗಿಸುವಂಥ ವ್ಯವಸ್ಥೆ ಮಾಡಬೇಕು. ಮೊದಲು ಕೊಡೋರು ಇಲ್ಲೋ ಕೊಡಲಿಲ್ಲ ಅಂದ್ರೆ ಅದೇನು ನಮಗೇನು ಸರ್ಕಾರ ಆದೇಶನ ಪಾಲನೆ ಮಾಡಬೇಕು, ಮಾಡತ್ತೇವೆ, ಆ ವಿಷಯ ಬೇರೆ. ಆದ್ರೆ ಒಂದು ಕಡೆ ಕೊಡೋದು ಒಂದು ಕಡೆ ಬಿಡೋದು ಆಗಬಾರ್ದು. ಒಂದು ಹಳ್ಳಿಗೆ ಕೊಡೋದು ಒಂದು ಹಳ್ಳಿಗೆ ಬಿಡೋದು ಆಗಬಾರ್ದು. ಇಲ್ಲ ಮತ್ತು ಮುಂದೆ ಇದೊಂದು ಕಾರ್ಯಕ್ರಮ ಬಿಡೋದು ಬೇರೆ ಯಾರ ಸಮಾಜದೊಂದು ಕಾರ್ಯಕ್ರಮಕ್ಕೆ ಮತ್ತು ನೀವು ಯಾರ್ದೋ ಒತ್ತಾಯ ಮಾಡೋದಕ್ಕೆ ಕೊಟ್ಟರೆ ಅಂತಂದ್ರೆ ನಾಳೆ ನಮ್ಮ ಸಮಾಜ ಮುಖಂಡರು ಕೇಳ್ತಾರೆ, ನೀವು ಇಲ್ಲಿ ಎಲ್ಲ ಟೇಜ್ ಮೇಲೆ ಕೊಟ್ಟವ್ರು ಏನು ಮಾಡಿರಿ ಅಂತೇಳಿ ಬೇರೆ ಬೇರೆ ರೂಪದಾಗ ಸಂದೇಶಗಳು ಕಳ್ಸಕ್ಕೆ ಇಡ್ತಾರೆ. ಅದಕ್ಕೆ ನಮ್ಮನ್ನು ಇಕ್ಕಟ್ಟಿಗೆ ತಿಳಿಸ್ಬೇಡ್ರಿ. ನಮ್ಮ ಇಲಾಖೆಗೆ ಒಂದು ನಮ್ಮದೊಂದು ಇದು ಒಂದು ರಿಕ್ವೆಸ್ಟ್ ಸರ್. ಕೊಟ್ಟರೆ ಎಲ್ಲರಿಗೂ ಕೊಡ್ರಿ, ಇಲ್ಲಾಂದ್ರೆ ಸರ್ಕಾರ ಆದೇಶ ಅಂತೂ ನಾವು ಪಾಲನೆ ಮಾಡ್ತೇವೆ, ಸ್ಟ್ರಿಕ್ಟಾಗಿ ಪಾಲನೆ ಮಾಡ್ತೇವೆ. ನಾವು ಯುವಕರಿಗೆ ಸಕಟ್ ನಮ್ಮ ಊರಾಗ ಸಕಟ್ ಹೇಳತ್ತೇವೆ. ಎಲ್ಲ ದಲಿತ ಬಾಂಧವರ ಒಂದು ಮಾತುಕತಾ ಸಭೆಯನ್ನು ಕರೆದಿರುವಂಥ ಈ ಘಟನೆಯ ಪೊಲೀಸ್ ಇನ್ಸ್ಪೆಕ್ಟರ್ ಅಂತ ಪೊಲೀಸರ ವೈದ್ಯ ಸಾಹೇಬ್ರೆ, ನಾನು ಸರ್ಕಾರಕ್ಕೆ ಮತ್ತು ಒಂದು ಪೊಲೀಸ್ ಇಲಾಖೆಗೆ ಒಂದು ರಿಕ್ವೆಸ್ಟ್ ಏನಂದರೆ ನಮ್ಮ ಬಾಂಧವರ ಪರವಾಗಿ ವಿಶೇಷವಾಗಿ ಈ ಶೋಷಿತ ಸಮಾಜ ಮತ್ತು ದಲಿತ ಸಮಾಜದವರು ಯಾವುದೇ ಒಂದು 365 ವರ್ಷದ 365 ದಿನಗಳಲ್ಲಿ ಯಾವುದೇ ಹಬ್ಬಗಳನ್ನು ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡೋದು. ಕೇವಲ ನಮಗೆ ಇರೋದು ಒಂದೇ ಹಬ್ಬ ಅಂದರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ. ನಾವು 364 ದಿನ ನಮ್ಮ ಕೆಲಸ ಆಯಿತು, ನಾವು ಆಯಿತು, ನಮ್ಮ ಉದ್ಯೋಗ ಆಯಿತು, ನಾವು ನಮ್ಮ ಜನಾಂಗ ಮಾಡ್ಕೊತಿರ್ತೀವಿ. ನಾವು ಏನಾದರೂ ಒಂದು ಅತ್ಯಂತ ನಮ್ಮ ಸಂತೋಷದಿಂದ ಮತ್ತು ಅತ್ಯಂತ ಖುಷಿಯಿಂದ ಆಚರಣೆ ಮಾಡೋದಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ. ಆ ಒಂದು ಜಯಂತಿ ವಿಶೇಷವಾಗಿ ನಾವು ಕಳೆದ ಹಲವಾರು ವರ್ಷಗಳು ನೋಡ್ಕೊಂಡು ಬರ್ತಾ ಇದ್ದೇವೆ. ಕಲಾಪ್ ಮಾತಾಡಿದಂಗೆ ಚುನಾವಣೆ ಇರ್ತದೆ, ಇಲೆಕ್ಷನ್ ಇರ್ತದೆ, ಅವಾಗ ಮೆರವಣಿಗೆ ಪಾತ್ರ ಇರ್ತದೆ. ಈಗ ಅನೇಕ ವಿಘ್ನಗಳು ಬರ್ತಾವೆ. ಆದರೂ ಈ ಒಂದು ವರ್ಷ ಸುಧಾರಿಸಿದ್ರೆ ಯಾವುದೇ ಚುನಾವಣೆ ಇಲ್ಲ. ದಯವಿಟ್ಟು ಏನು ತಮ್ಮ ಸರ್ಕಾರದ ನಿಯಮಗಳಿದಾವೆ, 75 ಡಿಸಿಬಲ್ಗಿಂತ ಕಡಿಮೆ ಸೌಂಡ್ ಇಟ್ಟ ನಾವು DJ ಆಯಿತು, ನಾವು ಸೌಂಡ್ ಬಾಕ್ಸ್ಗಳನ್ನ ಇಟ್ಕೊಂಡು ಮೆರವಣಿಗೆಯನ್ನು ನಾವು ಮಾಡಕ್ಕೆ ತಮ್ಮ ಕಡೆಗೆ ನಾವು ಪರವಾನಗಿಯನ್ನು ಕೇಳ್ತಾ ಇದ್ದೇವೆ. ಅವ್ರದ್ದು ಏನು ಅನ್ನೋದು ನಾವು ಜರ ತೋರಿಸ್ಬೇಕಾಗ್ತಿದ್ರಿ. ಈಗ ಏನ್ರಿ ಎಲ್ಲರೂ ನಾವು ಬಡವ್ರಿ, ಎಲ್ಲರೂ ನಮ್ಮ ಊರಾಗೆಲ್ಲ ನಮ್ಮ ಸಣ್ಣ ಭಾಳ ಬಡದಿಲ್ರಿ. ನಾವು ಒಂದು 50 ಮಂದಿ ಇದಾವ್ರಿ. ಅವ್ರ ಕಡೆ ಎಲ್ಲರೂ ಮನೆ ತಿರುಗಿ ಜಯಂತಿ ಅದ್ದೂರಿಯಾಗಿ ಮಾಡಬೇಕು. ಬರೀ ಪಟ್ಟಿ ಇಸ್ಕೊತೇವ್ರಿ, ಎಲ್ಲ ಕಡೆ ತಿಂಗಳ ಪಟ್ಟಿಗಳು ಮಾಡತ್ತೇವೆ. ಇದೆಲ್ಲ ಮಾಡೋದು ಪಟ್ಟಿ ಜಯಂತಿ ಮಾಡೋ ಸಂಬಂಧ ಚಂದ ಹಂಗೆ ಮಾಡ್ಬೇಕು, ಹಿಂಗೆ ಮಾಡ್ಬೇಕು, ಎಲ್ಲ ಆಶೆ ಭಾವನೆಗಳು ಇಟ್ಕೊಂಡಿರ್ತೇವ್ರಿ. ನಾವು ನಮ್ಮ ಜಯಂತಿ ಬತ್ತಂದ್ರೆ ಯಾಕ್ರಿ ಹಿಂಗೆ ಅಂದ್ರೆ ಜಯಂತಿಗೆ ನಾವು ಏನು ಪರ್ಮಿಷನ್ ಲೆಟ್ರ್ ತೊಗೊಂಡು ಏನು ಜಯಂತಿ ಮಾಡೋದು. ಈಗ ಒಂದು ವಾರ ಪರ್ಮಿಷನ್ ಲೆಟ್ರಿಗೆ ಬರತ್ತೇವ್ರಿ ನಾವು. ಆಯ್ತು ಹಾಂ, ಬರೀ ಇದನ್ನ ಮಾಡೋದ ಅಂಬೇಡ್ಕರ್ ಅಂದ್ರೆ ಏನ್ರಿ. ಈಗಾಗಲೇ ವಕೀಲರು ಹೇಳಿದ್ರು, ಅವರ ಕಾನೂನು ಚೌಕಟ್ಟಲ್ಲಿ ಏನಿದು ಆದೇಶ ಇದೆ, ಆದೇಶ ಇದು ಸೌಂಡು ಡೆಸಿಬಲಲ್ಲಿ ಅಳಿತಾ ಇದ್ದಾರೆ. ಎಷ್ಟು ಸೌಂಡ್ ಇರಬೇಕು ಅನ್ನೋದು ಅವರು ವಕೀಲರು ಹೇಳಿದ್ರು ತಮಗೆ. 75 ಡೆಸಿಬಲ್ ಒಳಗೆ ಯೂಸ್ ಮಾಡಿದ್ರೆ ಅದು ಕಾನೂನು ಉಲ್ಲಂಘನೆ ಆಗೋದಿಲ್ಲ. 75% ಡೆಸಿಬಲ್ ಮೇಲೆ ಆ ಸೌಂಡ್ ಆಯಿತು ಅಂತಂದರೆ ಅದು ಕಾನೂನು ಉಲ್ಲಂಘನೆ ಆಗ್ತದೆ. ಈ ನಮ್ಮ ಪರಿಸರ
ವಾಯು ಮಾಲಿನ್ಯ ಇಲಾಖೆ ಅಧಿಕಾರಿಗಳಿದಾರಲ್ಲ ಅವ್ರ ಹತ್ರ ಕಿಟ್ ಇದೆ. ಆ ಕಿಟ್ ನೀವು ಸೌಂಡ್ ಸ್ಟಾರ್ಟ್ ಮಾಡಿದಾಗ ಆ ಕಿಟ್ ಅವರು ಯೂಸ್ ಮಾಡಿ ಟೆಸ್ಟ್ ಮಾಡಿದಾಗ ಆ ಸೌಂಡ್ ಟೆಸ್ಟ್ ಮಾಡ್ತಾರೆ. ಆ ಸೌಂಡ್ ಟೆಸ್ಟ್ ಮಾಡಿದಾಗ 75 ಮೇಲ್ಪಟ್ಟು ಇತ್ತಪ್ಪ ಅಂತಂದರೆ ಅದೇನಾಗ್ತದ್ರೆ ಸ್ಪಷ್ಟವಾಗಿ ಆದೇಶ ಉಲ್ಲಂಘನೆ ಆಗ್ತದೆ. ಅದಕ್ಕೆ ನಮ್ಮ ಅಧಿಕಾರಿಗಳನ್ನು ಸಹಿತ ಅದೇ ಆದೇಶಗಳು ನಮ್ಗೆ ಕೊಟ್ಟಿದ್ದಾರೆ. ಅವರಿಗೆ ರೂಲ್ಸ್ ಏನಿದೆ ಆ ರೂಲ್ಸ್ ಅವ್ರಿಗೆ ಮನವರಿಕೆ ಮಾಡಿ 75 ಡೆಸಿಬಲ್ ಒಳಗಡೆ ಇರ್ತಕ್ಕಂಥ ಸೌಂಡ್ ಸಿಸ್ಟಮ್ ಯೂಸ್ ಮಾಡೋಕ್ಕೆ ಯಾವುದೇ ಅಭ್ಯಂತರ ಇರುವುದಿಲ್ಲ.